ಹಾಯ್ ಎವ್ರಿವನ್. ಇವತ್ತು ನಾನು ಶಾವ್ಗೆ ಉಪ್ಪಿಟ್ಟು ಮಾಡೇನು. ಹೊರಗೆ ಮಳೆ ಐತಿ, ಭಾಳಷ್ಟು ಕೋಲ್ಡ್ ಆಗೈತಿ ಕೂಡಲೆಲ್ಲ. ಈಗ ನಾನು ಹಾಲು ಬಂದೈತಿ, ಹಾಲು ಕಾಯ್ಸತ್ತೇನು. ಹಾಲಾದ್ಮೇಲೆ ನಾಷ್ಟಕ್ಕೆ ಅಂಥೇಳಿ ನಾನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೇನು. ಅದ್ರ ಜೊತೆ ಬೆಸ್ಟಂಗೆ ಇರೋ ಮಸಾಲ ಚಹಾ ಸಿಕ್ಕಿತ್ತಂದ್ರೆ ಇನ್ನೂ ಚಂದ ಅನ್ನಿಸ್ತೈತಿ. ಸೊ ಫಸ್ಟ್ ನಾ ಹಾಲು ಕಾಯ್ಸತ್ತೇನು. ಹಾಲ್ಗೆ ಕಾಯಿಸೋದು ಯಾಕೆ ಆಗತ್ತಳಪ್ಪ ಅಂತ ನಿಮಗೆ ಅನಿಸ್ಬೋದು. ಬಟ್ ಏನು ರಿಕಾರ್ಡ್ ಮಾಡೋಕೆ ಇಟ್ಟಿದ್ನಿ. ಸೊ ಇದು ಬಂದೈತಿ ನಾ ಹಾಲು ಹೆಂಗೆ ಕಾಯಿಸ್ತೇನೆ ಅಂತೇಳಿ. ಸೊ ಆನಿಯನ್ನ ಮತ್ತು ಚಿಲ್ಲಿ, ಕಡಿಪತ್ತ, ಟೊಮೆಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವೆಲ್ಲ ಬೇಕಾಗ್ತೈತಿ. ಏನಿಲ್ಲ, ಭಾಳ ಏನು ಐಟಮ್ಸ್ ಬೇಕಾಗೋದಿಲ್ಲ. ಆದ್ರಲ್ಲ ನಾವು ಮ್ಯಾಗಿ ತಿಂತೀವಿ, ಮ್ಯಾಗಿಕ್ಕಿನ್ನ ಇದು ಬೆಸ್ಟ್ ಆಪ್ಷನ್ ಅನ್ನಿಸ್ತೈತಿ. ಮ್ಯಾಗಿ ಒಳಗೆ ಜಾಸ್ತಿ ಸಾಲ್ಟ್ ಮತ್ತು ಮಸಾಲಾಸ್ ಒಳಗೆ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನೀವು ಅದನ್ನು ಫುಲ್ಲಿ ಅವಾಯ್ಡ್ ಮಾಡಿ ಅಂಥೇಳಿ. ಮೋಸ್ಟ್ಲಿ ನಾವು ಮನ್ಯಾಗಿಂತ ಏನಿರ್ತೈತಲ್ಲ ಅದನ್ನು ತಿಂದ್ರೆ ನಮ್ಮ ದೇಹಕ್ಕಾಗಲಿ ನಮ್ಮ ಆರೋಗ್ಯಕ್ಕಾಗಲಿ ಬೆಸ್ಟ್. ಸೊ ಯಾವಾಗಾರ ಒಂದು ಸತಿ ಮ್ಯಾಗಿ ತಿಂದರೆ ಓಕೆ. ಬಟ್ ನಾವೀಗ ಉಪ್ಪಿಟ್ಟು, ಅವಲಕ್ಕಿ, ಆಮೇಲೆ ಇಡ್ಲಿ, ದೋಸೆ, ಫಡ್ಡು ಅದು ಇದು ಹೆಂಗೆ ತಿಂತೇವಲ್ಲ, ಸೊ ಅದ್ರ ಜೊತೆ ಮ್ಯಾಗಿನ ಮಾತ್ರ ಆ್ಯಡ್ ಮಾಡಬೇಡ್ರಿ. ಶಾವ್ಗೆ ಉಪ್ಪಿಟ್ಟು ಆ್ಯಡ್ ಮಾಡಂತ ನಾನು ಹೇಳ್ತೇನೆ. ಇದನ್ನ ಶಾವ್ಗೆ ಮಾಡಿಸ್ಕೊಂಬಂದಿದ್ದು. ಆಮೇಲೆ ಲೈಟ್ ಹೋಗಿತ್ತು, ಸೊ ನನಗೆ ಬೈ ಹ್ಯಾಂಡ ಮಾಡ್ಬೇಕಾಯ್ತು ರೋಸ್ಟ್. ಫಸ್ಟ್ ಪ್ಯಾನ್ ಒಳಗೆ ಆಯಿಲ್ ಹಾಕಿದ್ನಿ. ಆಯಿಲ್ ಹಾಕಿದ್ಮೇಲೆ ನಂಗೆ ಯಾಕೋ ಆಯಿಲ್ ಜಾಸ್ತಿ ಅನ್ಸಕತ್ತು. ಸೊ ಒಂದು ಸ್ವಲ್ಪ ಆಯಿಲು ತೆಗೆದ್ನಿ. ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಎಳ್ಳಂತೂ ಹಾಕ್ತೇನೆ. ಆಮೇಲೆ ಹಿಂಗೆ ಹಾಕಿದ್ನಿ. ಎಷ್ಟು ಕಲರ್ಫುಲ್ ಕಾಣಿಸ್ತದಲ್ಲ ಒಗ್ಗರಣೆ ಡಬ್ಬ ಎಷ್ಟು ಕಲರ್ಫುಲ್ ಇರ್ತೈತಲ್ಲ, ನಮ್ಗೆ ಅಷ್ಟು ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ. ಸೊ ಫಸ್ಟ್ ನಾ ಹಾಕೋದ ಕಡಿಪತ್ತ. ಫ್ಲೇಮ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ನಿ. ಯಾಕಂತಂದ್ರಲ್ಲ, ಯಾವಾಗೂ ನಾವು ಒಗ್ಗರಣೆ ಕೊಡಬೇಕಾದ್ರೆ ಯಾವಾಗದು ಚಟಪಟ ಅಂತೈತಲ್ಲ ಸಾಸಿವೆ, ಆಮೇಲೆ ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಂದರೆ ಎಣ್ಣೆ ಕರೆಕ್ಟ್ ಇದ್ರೊಳಗೆ ಕಾದೈತಿ ಅಂಥೇಳಿ ನಮಗೆ ಗೊತ್ತಾಗ್ತೈತಿ. ಸೊ ಅದಾದಮೇಲೆ ನಾನು ಆನಿಯನ್ ಮತ್ತು ಚಿಲ್ಲಿನೂ ಹಾಕಿದ್ನಿ, ಟೊಮೆಟೋಸ್ ಹಾಕಿದ್ನಿ. ಆಮೇಲೆ ಒಂಚೂರು ಅದ್ರ ಮೇಲೆ ನಾನು ಕೊರಿಯಂಡ್ರು ಹಾಕ್ತೇನೆ. ಹಾಕಿ ಎಲ್ಲ ಸ್ಟೀರ್ ಮಾಡಾದ ಕೂಡಲೆಲ್ಲ ನಾನು ಅದ್ರದ್ದು ಕುಕ್ ಹಾಕ್ಬೇಕಂತ ಹೇಳಿಲ್ಲ, ಮುಚ್ಚಿಟ್ರಲ್ಲ ಚಲೋ ಜಲ್ದಿ ಕುಕ್ ಆಗ್ತೈತಿ ಮತ್ತು ಜಾಸ್ತಿ ನಮ್ಗೆ ಇದು ಮಾಡೋಕ್ಕೆ ಹತ್ತೋದಿಲ್ಲ. ಸೊ ಮೀನ್ ವೈಲ್ ಈಗ ನಾನು ರೋಸ್ಟ್ ಏರ್ ಫ್ರೈ ಮಾಡ್ಬೇಕನ್ನತ್ತಿದ್ನಿ. ನಾ ಮೋಸ್ಟ್ಲಿ ಏರ್ ಫ್ರೈಯರ್ ಒಳಗೆ ರೋಸ್ಟ್ ಮಾಡ್ತೇನೆ. ಯಾಕಂತಂದ್ರೆ ಅದು ಇವನ್ ಆಗಿ ಏನು ಮಾಡ್ತೈತಿ, ಎಲ್ಲ ಕಡೆಯಿಂದ ಶಾವ್ಗಿನ ಫ್ರೈ ಮಾಡ್ತೈತಿ. ನಾವೀಗ ಇದ್ರೊಳಗೆ ಶಾಪ್ಸ್ ಹೋಗೋದು ತೊಗೋತೀವಲ್ಲ, ಇದು ಶಾವ್ಗೆ, ನಾವು ಇದ್ದು ಶಾವ್ಗೆ ಪಾಯಸ ಮಾಡಬೇಕಾದ್ರೆ ಮೊದಲು ಅದು ಹೆಂಗೆ ರೋಸ್ಟ್ ಆಗಿರ್ತೈತಲ್ಲ ಗೋಲ್ಡನ್ ಬ್ರೌನ್, ಆ ಥರ ಅದು ರೋಸ್ಟ್ ಮಾಡ್ತಿತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸ್ತೇನೋ ಅದು ಹೆಂಗೆ ಅನ್ನಿಸ್ತೈತೆ ಅಂಥೇಳಿ. ಬಟ್ ಈಗ ನಾ ಬಾಯ್ ಹ್ಯಾಂಡ ಮಾಡತ್ತೇನೋ ಇದು ಎಲ್ಲ ಇದಾಗೈತಿ. ಸೊ ಈಗ ಒಂಚೂರು ಅದ್ರೊಳಗೆ ನಾನು ಲಾಸ್ಟ್ ಎಂಡಿಗೆ ಇದು ಹಾಕಿದ್ದೇನೆ. ಏನಂತಂದ್ರೆ ಹೊರಗೆ ನೋಡ್ರಿ ಎಲ್ಲ ಮೋಡಾಗೈತಿ. ಅನ್ನಪೂರ್ಣೇಶ್ವರಿ, ನಾನು ಕಿಚನ್ ಒಳಗೆ ಅನ್ನಪೂರ್ಣೇಶ್ವರಿನ ಪೂಜೆ ಮಾಡ್ತೇನೆ. ಫಸ್ಟ್ ಡೈಲಿ ಮಾರ್ನಿಂಗ್ ನಾ ಪೂಜೆ ಮಾಡಾದ್ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೇನೆ. ಅದೇನೋ ಇರ್ಬೋದು, ಚಹಾ ಕಾಯಿಸೋದಿರ್ಬೋದು, ಚಹಾ ಮಾಡೋದಿರ್ಬೋದು, ಇಲ್ಲ ಹಾಲು ಕಾಯಿಸೋದಿರ್ಬೋದು. ಮೊದಲು ಅನ್ನಪೂರ್ಣೇಶ್ವರಿಗೆ ನಾನು ಸ್ತೋತ್ರ ಅಂದ ನಮಸ್ಕಾರ ಮಾಡಿ ಎಲ್ಲ ಮಾಡ್ತೇನೆ. ರೋಸ್ಟ್ ಮಾಡತ್ತೇನು. ಮೀನ್ ವೈಲ್ ಇದೆಲ್ಲ ಕುಕ್ ಆಗೈತಿ. ಸೊ ಇದ್ರೊಳಗೆ ವಾಟರ್ ಹಾಕಿದ್ದೇನು. ನಾವು ಎಷ್ಟು ಶಾವ್ಗೆ ತೊಗೊಂಡಿರ್ತೇವಲ್ಲ ಅದ್ರ 2.5 ನಾನು ವಾಟರ್ ಹಾಕ್ತೇನೆ. ಯಾಕಂದ್ರೆ ವಾಟ್ರ್ ಒಳಗೆ ಜಸ್ಟ್ ಬಾಯ್ಲ್ ಆಗಿ ನಮ್ಗೆ ಚಲೋ ಅನ್ನಿಸ್ತಂದ್ರಲ್ಲ, ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತೈತಿ. ಬಟ್ ಭಾಳ ಜಾಸ್ತಿ ಅಲ್ಲ, ಮೀಡಿಯಮ್. ಆಮೇಲೆ ಈಗ ನೋಡಿ ಇದು ಗೋಲ್ಡನ್ ಬ್ರೌನ್ ಹಂಗೆ ರೋಸ್ಟ್ ಮಾಡಿದ್ನಿ. ಆಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ನಿ ವಾಟ್ರ್. ಇದ್ರೊಳಗೆ ಸಾಲ್ಟ್ ಮತ್ತು ಶುಗರ್ ಹಾಕಿದ್ನಿ. ಶುಗರ್ ಏನು ಭಾಳ ಹಾಕೋದಾಗತ್ತಿಲ್ಲ, ಒಂಚೂರು ಟೇಸ್ಟಿಗೆ ಅಂಥೇಳಿ. ಉಪ್ಪು, ಹುಳಿ, ಖಾರ ಎಲ್ಲ ಸೇಮ್ ಇತ್ತಂದ್ರೆ ಪ್ರಪೋರ್ಷನ್ ಒಳಗೆಲ್ಲ ಟೇಸ್ಟ್ ಬರ್ತೈತಿ ಅಡುಗೆ ಒಳಗೆ. ಆಮೇಲೆ ಇದು ಬಾಯ್ಲ್ ಮಾಡೋಕೆ ಇಟ್ಟಿದ್ನಿ. ಬಾಯ್ಲ್ ಏನು 1-2 ಮಿನಿಟ್ಸು ಆಗ್ತೈತಿ. ಮೀನ್ ವೈಲ್ ನಾನು ಗೋಲ್ಡನ್ ಬ್ರೌನ್, ನನಗೆ ಅದು ಬರೋಬ್ಬರಿ ಅದು ಗೋಲ್ಡನ್ ಬ್ರೌನ್ ಆದ್ರೆ ನಂಗೆ ಶಾವ್ಗೆ ರೋಸ್ಟ್ ಆದಂಗೆ ಅನ್ನಿಸ್ತೈತಿ. ಸೊ ಅಷ್ಟೊತ್ತನ ಅದು ರೋಸ್ಟ್ ಮಾಡಿದ್ನಿ. ಈಗ ಬಾಯ್ಲ್ ಹಾಕತ್ತು. ಸೊ ಇದನ್ನ ಅದ್ರೊಳಗೆ ಹಾಕಿದ್ಮೇಲಲ್ಲ ಯಾವತ್ತೂ ಬಾಯ್ಲ್ ಆಗಬೇಕಂತಂದ್ರು ಒಂದು ಸತಿ ಸ್ಟೀರ್ ಮಾಡೇ ನೋಡ್ಬೇಕು ಟೇಸ್ಟ್, ಸಾಲ್ಟ್ ಅದು ಎಲ್ಲ ಕರೆಕ್ಟ್ ಐತಲ್ಲಪ್ಪ ಅಂಥೇಳಿ. ಕಡಿಮೆ ಅದು ಅನಿಸಿದ್ರಲ್ಲ ಅದ್ರೊಳಗೆ ನಾವು ಮತ್ತು ಆ್ಯಡ್ ಮಾಡ್ಬೋದು. ಆಮೇಲೆ ಇದು ಮೀನ್ ವೈಲ್ ಬಾಯ್ಲ್ ಆಗಬೇಕಾದ್ರಲ್ಲ ಒಂದು ಸತಿ ನಾನು ನೋಡಿದ್ನಿ ಇದ್ರೊಳಗದು ನೀರದು ಜಾಸ್ತಿ ಐತನ. ಇನ್ ಕೇಸ್ ನೀರದು ಸ್ವಲ್ಪ ಜಾಸ್ತಿ ಅನಿಸಿದ್ರು ನಂಗೆ ಸೂಪಿ ನೂಡಲ್ಸ್ ಸೇರ್ತೈತಿ. ಮ್ಯಾಗಿ ನಾನು ತಿಂತೇನೆ, ಬಟ್ ಓನ್ಲಿ ಒನ್ಸ್ ಇನ್ ಅ ಮಂತ್. ಅದು ಇನ್ ಕೇಸ್ ಬೇಕು ಅನಿಸಿದ್ರೆ
ಆಮೇಲೆ ಈಗ ಇದ್ರೊಳಗೆ ಎಕ್ಸ್ಟ್ರಾ ಇತ್ತಂದ್ರು ಅದನ್ನ ತೆಗೆದನ್ನ ಸುಪ್ಪಿ ನೂಡಲ್ಸ್ ಸ್ಟೆಪ್ ನಂದು ಇದ್ರೊಳಗೂ ಹಾಕೋಬೋದು. ಬಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇತ್ತು ಅಂದ್ಕೂಡಲೇ ನಾ ಏನು ತೆಗಿಲಿಲ್ಲ. ಸೊ ನೋಡಿ ಇದು ಉಮ್ಕೊಂಡೈತಿ. ಆಮೇಲೆ ಪರ್ಫೆಕ್ಟ್ ಆಗೈತಿ. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ನಿ. ಆಮೇಲೆ ಏನು ಪ್ಲೇಟಿಂಗ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ನೀವು ಇದನ್ನು ಟ್ರೈ ಮಾಡಿರಿ. ಇಟ್ಸ್ ವೆರಿ ಈಸಿ. ಮತ್ತು ಒಂದು ಸತಿ ನೀವು ಇದನ್ನು ಪರ್ಫೆಕ್ಟಾಗಿ ಪ್ರಪೋರ್ಷನಾಗಿ ಎಲ್ಲ ಕರೆಕ್ಟ್ ಇದ್ರೊಳಗೆ ಮಾಡಿ ಟೇಸ್ಟ್ ಬಂತಂದ್ರಲ್ಲ, ನೀವು ಮ್ಯಾಗಿ ಮರಿತೀರಂತ ನಂಗೆ ಅನಿಸ್ತೈತಿ. ಸೊ ಜಸ್ಟ್ ರೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಲೈಕ್ ಆಗಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮದೇನು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.